ನಾವು ಇವಾಗ ನೋಡ್ತಾ ಇರ್ತಕ್ಕಂಥದ್ದು ಬೀದರ್ನ ಶ್ರೀ ಕ್ಷೇತ್ರ ಝರಣಿ ನರಸಿಂಹ ದೇವಸ್ಥಾನ. ಇದು ತುಂಬಾ ಪ್ರಸಿದ್ಧ ಇತಿಹಾಸ ಹೊಂದಿರತಕ್ಕಂತಹ ಸ್ಥಳವಾಗಿದೆ. ಇಲ್ಲಿ ಏನಾದರೂ ಖರೀದಿ ಮಾಡಬೇಕಾದ್ರೆ ಅಂಗಡಿಗಳನ್ನು ನೀವು ನೋಡ್ತಾ ಇರಬಹುದು. ಈ ಸ್ಟೆಪ್ಸ್ಗಳನ್ನು ಹತ್ಕೊಂಡು ಮೇಲೆ ಹೋಗಬೇಕು, ಗುಹೆಯೊಳಗೆ ದೇವಸ್ಥಾನ ಇರ್ತಕ್ಕಂಥದ್ದು. ಸೊ ಹಾಗಾದರೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ, ನೋಡ್ತಾ ಹೋಗೋಣ. ಇಲ್ಲಿ ಜಾವಳ ಅಥವಾ ಕೇಶಮುಂಡನೆ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಒಂದು ಸಪ್ರೇಟಾಗಿ ರೂಮ್ ಇರ್ತಕ್ಕಂಥದ್ದು. ನೋಡ್ತಿರ್ಬೋದು, ನಾವು ಸ್ಟೆಪ್ಸ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿದಿನ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಿರಲಾಗುತ್ತೆ. ಇಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಜನ ತುಂಬಾ ಹೆಚ್ಚಾಗಿರ್ತಾರೆ. ಇಲ್ಲಿ ಬಸವಣ್ಣನ ಬಾಯಿಂದ ನೀರು ಬರುತ್ತೆ, ಅದಕ್ಕೆ ನಾವು ಗುಂಡ ಅಂತ ಸಹ ಕರಿತೀವಿ. ಯಾರು ಗುಹೆಯೊಳಗೆ ಹೋಗೋದಿಲ್ಲವೋ ಅವರು ಇಲ್ಲಿ ಗುಂಡದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಸೊ ನಾವಿವಾಗ ಪ್ರವೇಶ ನೋಡ್ತಾ ಇದ್ದೀವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತಕ್ಕಂಥ ಜನರನ್ನು ನೀವು ನೋಡ್ತಾ ಇರಬಹುದು. ಮೊದಲಿಗೆ ನಾವು ಪ್ರವೇಶದ್ವಾರದಲ್ಲಿ ನಮ್ಗೆ ಕಾಣ್ತಕ್ಕಂಥದ್ದು ಗಣಪತಿ ಮಂದಿರ. ಇಲ್ಲಿಂದ ಗುಹೆ ಒಳಗೆ ಪ್ರವೇಶ ಪಡಿಬೇಕಾಗುತ್ತೆ. ಇಲ್ಲಿಂದ ನೋಡ್ತಾ ಇರ್ಬೋದು ಮಂದಿರ ಆಗ್ತಕ್ಕಂಥದ್ದು. ಇವಾಗ ಆರತಿ ಆಗ್ತಕ್ಕಂಥದ್ದು ನೋಡ್ತಾ ಇರ್ಬೋದು ತಾವೆಲ್ಲ. ಇದು ಪ್ರವೇಶ ದ್ವಾರ. ಗುಹೆಯೊಳಗೆ ಈ ರೀತಿ ದೇವರ ವಿಗ್ರಹ ಇರ್ತಕ್ಕಂಥದ್ದು. ಪ್ರವೇಶ ದ್ವಾರ ಪ್ರವೇಶ ಮಾಡ್ತಾ ಇದ್ದೀವಿ. ಆರತಿ ಆಗ್ತಿದೆ
ವರ್ಷದ ಸುಮಾರು 12 ತಿಂಗಳುಗಳ ಕಾಲ ಸಹ ಇದೇ ರೀತಿ ನೀರು ತುಂಬಿರ್ತಕ್ಕಂಥದ್ದು. ಮಳೆಗಾಲದಲ್ಲಿ ನೀರು 5ರಿಂದ 6 ಅಡಿವರೆಗೂ ಇರುವ ಸಾಧ್ಯತೆ ಇರುತ್ತೆ. ಸಾಮಾನ್ಯ ದಿನಗಳಲ್ಲಿ 4 ಅಡಿ 5 ಅಡಿಯಷ್ಟು ನೀರು ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಈ ನೀರು ಬತ್ತಿ ಹೋಗಿರ್ತಕ್ಕಂತಹ ಇತಿಹಾಸನೇ ಇಲ್ಲ. ಸುಮಾರು ನೀರಿನಲ್ಲಿ ನಡ್ಕೊಂಡೇ ಹೋಗಬೇಕು. ಸೊ ಅನೇಕ ಭಕ್ತ ಸಮೂಹ ಇಲ್ಲಿಗೆ ಪ್ರತಿ ಸೋಮವಾರ ಶನಿವಾರ ಬರುವುದುಂಟು. ಇವತ್ತು ಭಕ್ತರ ಸಂಖ್ಯೆ ಅಪಾರ ಪ್ರಮಾಣದಲ್ಲಿರುವುದು ಕಾಣ್ತಾ ಇದೆ. ಜನಜಂಗುಳಿ ತುಂಬಾ ಹೆಚ್ಚಾಗಿರ್ತಕ್ಕಂಥದ್ದು. ಶ್ರವಣ ಮಾಸದಲ್ಲಿ ಪ್ರತಿ ದಿನಾನೂ ಸಹ ಭಕ್ತರ ಸಮೂಹ ಅತಿ ಹೆಚ್ಚಾಗಿ ಕಾಣಬಹುದು ನಾವು ಇಲ್ಲಿ. ಇಲ್ಲಿ ಬರುವ ಅನೇಕ ಭಕ್ತರು ಹೇಳುವ ಪ್ರಕಾರ ದೇವರಲ್ಲಿ ಮಾಡಿಕೊಂಡ ಯಾವುದೇ ಹರಕೆಗಳು ಇರಲಿ ಇಲ್ಲಿ ಬಂದರೆ ಈಡೇರುತ್ತೆ ಎನ್ನುವ ನಂಬಿಕೆ ತುಂಬಾ ಹೆಚ್ಚಾಗಿದೆ. ಇಲ್ಲಿಗೆ ಅತಿ ಹೆಚ್ಚು ಮಹಾರಾಷ್ಟ್ರದಿಂದ ಹಾಗೂ ತೆಲಂಗಾಣ, ಆಂಧ್ರ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಅಪಾರ ಭಕ್ತ ಸಮೂಹ ಇಲ್ಲಿಗೆ ಆಗಮಿಸುತ್ತೆ. ಚಿಕ್ಕ ಮಕ್ಕಳು, ವಯಸ್ಸಾದವರು, ಅದೇ ರೀತಿ ಎಲ್ಲರೂ ಸಹ ಇಲ್ಲಿ ಬರ್ತಕ್ಕಂಥದ್ದು. ತುಂಬಾ ಪವಿತ್ರವಾದ ಹಾಗೂ ಅದ್ಭುತ ಪವಾಡ ಉಳ್ತಕ್ಕಂತಹ ಒಂದು ದೇವಸ್ಥಾನ ಯಾವುದಾದ್ರೂ ಇದ್ದರೆ ಅದು ಬೀದರ್ನ ಶ್ರೀ ನರಸಿಂಹ ಝರಣಿ ಸ್ವಾಮಿ ದೇವಸ್ಥಾನವಾಗಿದೆ. ನೋಡ್ತಾ ಇರಬಹುದು, ಯುವಕರು ಜೈ ಶ್ರೀರಾಮ್ ಎನ್ನುವ ಘೋಷಣೆ ಕೂಗುತ್ತಾ ಹಾಗೂ ವೆಂಕಟರಮಣ ಗೋವಿಂದ ಗೋವಿಂದ ಎನ್ನುವ ಘೋಷಣೆಗಳೊಂದಿಗೆ ಮಂದಿರ ಪ್ರವೇಶ ಮಾಡುತ್ತಾರೆ. ಅದೇ ರೀತಿ ಅದೇ ಘೋಷಣೆಗಳೊಂದಿಗೆ ಹೊರಬರ್ತಕ್ಕಂಥದ್ದು. ಸೊ ಇವತ್ತು ಸರತಿ ಸಾಲು ತುಂಬಾ ದೊಡ್ಡದಾಗಿದೆ. ನೋಡ್ತಾ ಇರ್ಬೋದು, ದೇವಸ್ಥಾನ ಇನ್ನು ತುಂಬಾ ದೂರ ಇರ್ತಕ್ಕಂಥದ್ದು, ಆದರೆ ಸರತಿ ಸಾಲು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಕ್ಕಂಥದ್ದು. ಸೊ ನಾವು ಸೋಮವಾರ ಶನಿವಾರ ಏನಾದರೂ ಇಲ್ಲಿಗೆ ಬಂದರೆ ಸುಮಾರು 1ರಿಂದ 2 ಗಂಟೆವರೆಗೂ ಸಮಯ ಬೇಕಾಗುತ್ತೆ ದರ್ಶನ ಪಡೀಲಿಕ್ಕೆ. ಸಾಮಾನ್ಯ ದಿನಗಳಲ್ಲಿ ಬಂದರೆ 1ರಿಂದ ಅರ್ಧ ಗಂಟೆಯಲ್ಲಿ ನಮ್ಮ ದರ್ಶನವನ್ನು ಮುಗಿಸಿಕೊಂಡು ನಾವು ಬರಬಹುದು. ಭಕ್ತರ ಸಮೂಹ ಮಹಾರಾಷ್ಟ್ರದವರು ಆಗಿದ್ದಾರೆ. ಫೋಟೋ ತೆಗೆದು ಕಳಿಸಲು ಹೋಗ್ತಾ ಇದ್ದಾರೆ. ರೇಷನ್ ಅಂತ ಹೆಸರಿರುವುದು ಹೊಸ ಗೆಳೆಯರು ಸಹ ಹೇಳ್ಬೋದು. ಮಂದಿರದಲ್ಲಿ ಹೋಗಬೇಕಾದ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಳ್ಳೆಯ ರೀತಿಯ ಆಲೋಚನೆಗಳು ಬರ್ತಕ್ಕಂಥದ್ದು. ತುಂಬ ಶಾಂತಿಯಿಂದ ಮಂದಿರದಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದು. ಇಂಥ ಅದ್ಭುತ ಮಂದಿರ ನೋಡಿಲ್ಲ ಅಂತಂದರೆ ಎಲ್ಲರೂ ಒಂದು ಸಲ ಬಂದು ನೋಡಲೇಬೇಕು. ಅಂತಹ ಮಂದಿರ ಶ್ರೀ ನರಸಿಂಹ ಸ್ವಾಮಿ ಮಂದಿರ ಆಗಿದೆ. ಸೊ ಗುಹೆಯೊಳಗೆ ಪ್ರವೇಶ ಪಡೆಯಲು ಎಷ್ಟು ಉದ್ದದ ಸರತಿ ಸಾಲು ಇದೆ ತಾವು ನೋಡ್ತಾ ಇರ್ಬೋದು. ನೀರು ಸತತವಾಗಿ ಹೊರಗಡೆ ಹರಿಯುತ್ತಾ ಹೋದರೂ ಸಹ ಗುಹೆಯಲ್ಲಿ ನೀರು ಬರ್ತಾನೇ ಇರುತ್ತೆ, ಶೇಖರಣೆ ಆಗ್ತಾನೇ ಇರುತ್ತೆ. ಸರತಿ ಸಾಲು ತುಂಬ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೇವರ ದರ್ಶನವನ್ನು ಮಾಡಬಹುದು. ಅಪಾರ ಸಂಖ್ಯೆಯಲ್ಲಿರ್ತಕ್ಕಂಥ ಭಕ್ತ ಸಮೂಹ ವೆಂಕಟರಮಣ ಗೋವಿಂದ ಹಾಗೂ ಜೈ ಶ್ರೀರಾಮ ಘೋಷಣೆಗಳನ್ನು ಕೂಗುತ್ತಾ ತುಂಬಾ ಎನರ್ಜೆಟಿಕ್ ಆಗಿ ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇರಬಹುದು ತಾವುಗಳು, ನೀರಿನಲ್ಲಿ ಎಷ್ಟು ಹರ್ಷ ಉದ್ಗಾರದಿಂದ ಜೈಘೋಷಗಳನ್ನು ಕೂಗ್ತಾ ದೇವರ ದರ್ಶನವನ್ನು ಪಡೆಯಲಿಕ್ಕೆ ಜನ ಮುಂದೆ ಸಾಗ್ತಾ ಇದ್ದಾರೆ. ದರ್ಶನವನ್ನು ಮುಗಿಸಿಕೊಂಡವರು ಅದೇ ಘೋಷಣೆಗಳೊಂದಿಗೆ ಹೊರಗಡೆ ಬರ್ತಕ್ಕಂಥದ್ದು. ಮಂದಿರ ಸಮೀಪ ಬಂದ ಹಾಗೆ ಇಲ್ಲಿ ಎಕ್ಸಿಟ್ ಹಾಗೂ ಎಂಟ್ರಿಗೆ 2 ಸಪ್ರೇಟಾಗಿ ಪಾಯಿಂಟ್ಗಳನ್ನು ಮಾಡಲಾಗಿದೆ. ಅದರಲ್ಲಿಯೇ ಸಹ ಒಂದು ಸೈಡಿಂದ ಹೋದರೆ ಇನ್ನೊಂದು ಸೈಡಿಂದ ಹೊರಗಡೆ ಬರ್ತಕ್ಕಂಥದ್ದು. ಸೊ ಮುಂದೆ ಬೋರ್ಡ್ ಕಾಣ್ತಾ ಇದೆಯಲ್ಲ, ಅಲ್ಲೇ ಮಂದಿರ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ತಾವೆಲ್ಲರೂ.
ಮಂದಿರವನ್ನು ಪ್ರವೇಶಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದರ್ಶನ ಆಗ್ತಕ್ಕಂಥದ್ದು. ಮಂದಿರದ ಒಳಗೆ ಪ್ರವೇಶ ಮಾಡಿದ್ದೇವೆ. ದೇವರ ವಿಗ್ರಹದ ದರ್ಶನವನ್ನು ತಾವು ಮಾಡ್ತಾ ಇರ್ಬೋದು. ತುಂಬಾ ಅದ್ಭುತ ಪವಾಡವುಳ್ಳ ಸತ್ಯ ಉಳ್ತಕ್ಕಂಥ ದೇವರು ಶ್ರೀ ನರಸಿಂಹ ಸ್ವಾಮಿ ದೇವಸ್ಥಾನವಾಗಿದೆ. ನೀವೆಲ್ಲ ನೋಡ್ತಾ ಇರ್ಬೋದು. ದೇವರ ದರ್ಶನವನ್ನು ಮಾಡ್ತಾ ಇರಬಹುದು. ನೀವು ಇಲ್ಲಿ ಎದುರುಗಡೆ ನೋಡ್ತಕ್ಕಂಥದ್ದು ಶ್ರೀ ನರಸಿಂಹಸ್ವಾಮಿ ದೇವರ ವಿಗ್ರಹ. ಕಣ್ಣುಗಳು ನಿಜವಾಗ್ಲೂ ದೇವರ ಕಣ್ಣುಗಳಿವೇನೋ, ದೇವರು ನೋಡ್ತಾ ಇದ್ದಾರೇನೋ ಅನ್ನೋ ಥರ ಭಾಸವಾಗುತ್ತೆ. ನೀವು ನಿಜವಾಗ್ಲೂ ಇಲ್ಲಿ ಬಂದಿದ್ದರೆ ಅಂತಾದರೆ ದೇವರ ಮುಖವನ್ನು ಕಣ್ಣುಗಳನ್ನು ಒಂದು ಸಲ ನೋಡಿ, ನೀವು ನಿಜವಾಗ್ಲೂ ನೋಡ್ತಾನೆ ಇದ್ದಾರೇನೋ ಅನ್ನೋ ತರಹ ಭಾಸವಾಗ್ತಕ್ಕಂಥದ್ದು. ದೇವರ ಪಕ್ಕದಲ್ಲಿಯೇ ಸಹ ಶಿವನ ವಿಗ್ರಹ, ನಂದಿ ವಿಗ್ರಹ ಸಹ ಇರ್ತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಶಿವ ವಿಗ್ರಹ ಇರ್ತಕ್ಕಂಥದ್ದು. ಶ್ರವಣ ಮಾಸದಲ್ಲಿ ತುಂಬಾ ಜನ ಹೆಚ್ಚಾಗಿ ಇಲ್ಲಿ ಸೇರ್ತಕ್ಕಂಥದ್ದು. ನೀವು ಈ ವಿಡಿಯೋದಲ್ಲಿ ಭಕ್ತರನ್ನು ನೋಡಿದಾಗ ತಮಗೆ ಗೊತ್ತಾಗ್ತಾ ಇರಬಹುದು. ಪೂರ್ಣ ದೃಶ್ಯವನ್ನು ನೋಡ್ತಾ ಇರಬಹುದು. ಸಂಕರ್ತ